ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸುಮಾರು ದಿನಗಳ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಅನ್ಕೊತಾನೆ ಇದ್ದೀನಿ ಡೈಲಿ ವಿಡಿಯೋ ಹಾಕ್ಬೇಕಂತ, ಬಟ್ ನನ್ನ ಹತ್ರ ಆಗ್ತಾಯಿಲ್ಲ, ಯಾಕಂತ ಗೊತ್ತಿಲ್ಲ. ಇವಾಗ ಬೆಳಗ್ಗೆನೇ ಎದ್ದಿದ್ದೆ, ರಂಗೋಲಿ ಪೂಜೆ ಎಲ್ಲ ಆಗಿತ್ತು. ಹಾಗೆ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿದ್ದೆ, ನೋಡಿ ಹೇಗಿದೆ ಅಂತ. ಈ ರಂಗೋಲಿ ತುಂಬ ದಿನದಿಂದ ಟ್ರೈ ಮಾಡ್ತಾಯಿದ್ದೆ, ಬಟ್ ಆ ಬಾರ್ಡರ್ ರಂಗೋಲಿ ಬರ್ತಿರ್ಲಿಲ್ಲ. ಬಟ್ ಇವತ್ತು ಚೆನ್ನಾಗಿ ಬಂದಿದೆ. ತುಂಬ ಇಷ್ಟ ಆಯಿತು ರಂಗೋಲಿ ನೋಡಿ. ನಮ್ಮನೆ ಅಂತಿದ್ದೆ ಚೆನ್ನಾಗಿ ಹಾಕಿದ್ದೀಯಾ ಇವತ್ತು ಅಂತ ಇದ್ರು. ಖುಷಿ ಆಯಿತು. ಮತ್ತು ಹಾಗೆ ಸೀದಾ ಒಳಗಡೆ ಬಂದೆ. ನನ್ನ ಮಗಳು ಕೂಡ ಎದ್ದಿದ್ಲು. ಅವಳು ಬೆಳಗ್ಗೆನೇ ಬೇಗ ಏಳೋದು ಶುರು ಮಾಡ್ಕೊಬಿಟ್ಟಿದ್ದಾಳೆ, ಯಾಕಂತ ಗೊತ್ತಿಲ್ಲ. ಹಾಗೆ ಸ್ವಲ್ಪ ಕಿಟಕಿ ಹತ್ರ ಫೋಕಸ್ ತುಂಬ ಬರ್ತಾಯಿದೆ, ಯಾಕಂದರೆ ನಮ್ಮನೆ ವಿಂಡೋ ರೋಡ್ ಸೈಡಲ್ಲೇ ಇರೋದ್ರಿಂದ ತುಂಬ ಫೋಕಸ್ ಆಗಿ ಬೆಳಕು ಬರ್ತಾ ಇರುತ್ತೆ. ಕೆಲವೊಮ್ಮೆ ಬೆಳಕಲ್ಲಿ ಇರೋದಕ್ಕಾಗಲ್ಲ, ಆ ರೀತಿ ಆಗುತ್ತೆ. ತುಂಬ ಇರಿಟೇಷನ್ ಆಗಿಬಿಟ್ಟಿದೆ ನನಗೆ ಇತ್ತೀಚೆಗೆ ಬೆಳಕಂದರೆ. ಆ ಪರಿ ಬೆಳಕು, ಮುಂದೆ ಬೆಳಕು, ಹಿಂಗೆ ಅಕ್ಕಪಕ್ಕನೂ ಬೆಳಕು, ಆ ರೀತಿ ಬೆಳಕಾಗಿದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಇರಿಟೇಷನ್ ಆಗ್ತಾ ಇರುತ್ತೆ. ಇವಳು ಇತ್ತೀಚೆಗೆ ನಿಂತ್ಕೊಳ್ಳೋದು ಕಲ್ತ್ಕೊಂಡಿರೋದ್ರಿಂದ ತುಂಬ ಹಿಂಸೆ ಕೊಡ್ತಾ ಇರ್ತಾಳೆ. ಅಲ್ಲಿ ಇಲ್ಲಿ ನಿಂತ್ಕೊಳ್ಳೋದು, ಎಲ್ಲಿ ಬೀಳ್ತಾಳೆ ಮಾಡೋದನ್ನು ಹೆದರಿಕೆ ಆಗುತ್ತೆ. ಸ್ವಲ್ಪ ಹಿಂದ್ಗಡೆ ಡಿಸ್ಟರ್ಬೆನ್ಸ್ ಆಗ್ತಿದೆ. ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಕಡೆ ಇವನು ಕೂಡ ಎದ್ದಿದ್ದ. ಅವನಿಗೇನಂದರೆ ಅಭ್ಯಾಸ ಮಾಡಿಸ್ಬಿಟ್ಟು ಚಾಪೆ ಗಿಪೆ ಮಾಡಿಸೋದಂತ. ಮತ್ತು ಇಲ್ಲಿ ಟಿಫನ್ ಮಾಡೋಕ್ಕಂತ ಬಂದರೆ ದೋಸೆ ಆಗಿತ್ತು. ದೋಸೆಗೆ ಇವತ್ತು ಮಾಮೂಲಿ ಇದು ಯಾವಾಗಲೂ ಆಲೂಗಡ್ಡೆ ಪಲ್ಯ ಮಾಡಿ ಬೇಜಾರಾಗಿತ್ತು ಅಂತ ಹೇಳಿ ಇವತ್ತು ಬೇರೆ ಪಲ್ಯ ಮಾಡೋಣ ಅಂತ ಅವರೆಕಾಳಿತ್ತು. ಅವರೆಕಾಳು ಪಲ್ಯಗೆ ನಾನು ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಧನಿಯಾ ಪುಡಿ, ಕಡಲೆ ಹಾಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಏನು ಹಾಕ್ಕೊಂಡಿಲ್ಲ. ಸ್ವಲ್ಪ ಹಾಗೆ ತರಿಯಾಗಿ ರುಬ್ಕೊಂಡಿದ್ದೀನಿ. ಈ ಕಡೆ ಅವರೆಕಾಳು, ಆಲೂಗಡ್ಡೆ ಮತ್ತು ಟೊಮೆಟೊ ಹಣ್ಣು ಕೂಡ ಬೇಯಕ್ಕಿಟ್ಟಿದ್ದೆ. ಅದು ಕೂಡ ನೀಟಾಗಿ ಬೆಂದ್ಕೊಂಡಿದೆ. ಮೆತ್ತಗಾದ್ಮೇಲೆ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮತ್ತೊಂದು ಸ್ವಲ್ಪ ಬೇಯಕ್ಕಿಡ್ತೀನಿ. ಯಾಕಂದರೆ ಅವರೆಕಾಳಿಗೆಲ್ಲ ಉಪ್ಪು ಹಿಡಿಬೇಕಲ್ವ, ಅದಕ್ಕೋಸ್ಕರ. ಈ ರೀತಿ ಜೋರಾಗಿ ಕುದಾದ ನಂತರ ನಾನು ಏನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ಕೋತೀನಿ. ಇದು ತುಂಬ ಸಿಂಪಲಾಗಿ ಪಲ್ಯ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಇದು ನಂಗಮ್ಮ ಹೇಳ್ಕೊಟ್ಟಿದ್ದ ಪಲ್ಯ ತುಂಬ ಚೆನ್ನಾಗಾಗುತ್ತೆ. ಅರ್ಜೆಂಟ್ ಏನೋ ಮಾಡಬೇಕು, ಈ ಥರ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಬೇಗ ಕೂಡ ಮಾಡ್ಕೋಬೋದು. ಮಸಾಲೆ ಹಾಕಿ ಸ್ವಲ್ಪ ಮತ್ತೆ ರುಚಿ ನೋಡಿಕೊಂಡು ಉಪ್ಪು ಹಾಕಿದ ನಂತರ ಒಂದು ಕುದಿ ಬಸ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೋತೀನಿ ಅಷ್ಟೇ. ಅಲ್ಲಿ ಪಲ್ಯ ರೆಡಿ ಆಯಿತು. ವಿಷಲ್ ಏನು ಹೊಡ್ಸೋದಿಲ್ಲ. ಮತ್ತು ಈ ಕಡೆ ದೋಸೆ ಕೂಡ ರೆಡಿಯಾಗಿದೆ. ದೋಸೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. 2 ದೋಸೆ ನಮ್ಮನೆಗೋಸ್ಕರ ರೆಡಿ ಮಾಡ್ತಿದ್ದಾರೆ. 2 ದೋಸೆ ತಿನ್ನೋದು ಬೆಳಗ್ಗೆ ಹೊತ್ತು. ಎಲ್ಲಾದರೂ ಪಲ್ಯ ಮಾಡೋದು ಮಾತ್ರ ಒಂದು ಸ್ವಲ್ಪ ಜಾಸ್ತಿ ತಿಂತಾರೆ. ಹಾಗೆ ಕಡಲೆ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ನಾವು ಕಡಲೆ ಚಟ್ನಿ ಮಾಡೋದು ಜಾಸ್ತಿ, ಯಾಕಂದರೆ ನಮಗೆ ಕಡಲೆ ಚಟ್ನಿ ತುಂಬ ಇಷ್ಟ ಆಗುತ್ತೆ. ಹಾಗೆ ಪಲ್ಯ ಒಟ್ಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ಮಕ್ಕಳು ತಿಂಡಿ ಎಲ್ಲ ತಿನ್ನಿಸಿ ಮಲ್ಕೊಂಡು ಎದ್ದು ಈವ್ನಿಂಗ್ ಮೇಲೆ ಮಾಡ್ತಾ ಇರೋ ಕೆಲಸ ಇದು. ಹಾಗೆ ಹಾಸಿಗೆ ಎಲ್ಲ ಕ್ಲೀನಾಗಿ ಕೊಡ್ಕೋತಾ ಇದ್ದೀನಿ. ಆ ನೀಲಿ ಬಟ್ಟೆನ ಯಾಕೆ ಹಾಸಿರ್ತೀನಿ ಅಂದರೆ, ಕೆಲವೊಮ್ಮೆ ನನ್ನ ಮಗಳಿಗೆ ಚಡ್ಡಿ ಹಾಕಿಬಿಟ್ಟಿರಲ್ಲ, ಹಾಗೆ ಇನ್ನು ಕೆಲಸ ಮಾಡ್ತಾಯಿದ್ದೀನಿ. ಎಲ್ಲಾದರೂ ಕೆಲವೊಮ್ಮೆ ಗಲೀಜು ಮಾಡೋದು, ಏನಾದ್ರು ಗಿಕ್ಕದೆಲ್ಲ ಮಾಡಿದಾಗ ತುಂಬ ಒಂಥರ ಅನಿಸುತ್ತೆ ಅಲ್ವಾ, ಅದಕ್ಕೋಸ್ಕರ ನಾವೇನೋ ಅಡ್ಜಸ್ಟ್ ಮಾಡ್ಕೊತೀವಿ. ಬಟ್ ಯಾರು ಬಂದಾಗ ಒಂಥರ ಅನಿಸುತ್ತೆ ಅಂತ ಕ್ಲೀನಾಗೆಲ್ಲ ಮಡ್ಚಿಟ್ಕೊತೀನಿ. ಇದು ಮಧ್ಯಾಹ್ನದ ಮೇಲೆ ಅವಳಿಗೆ ಹಚ್ಚಿ ಮಲಗಿಸಿದ್ದೆ, ಅದನ್ನೆಲ್ಲ ಕ್ಲೀನಾಗಿ ಮಡ್ಚ್ಕೊಂಡು ಕಡೆ ಕಸ ಗುಡಿಸ್ಕೊತಾ ಇದ್ದೀನಿ. ಇವಳು ಹೊರಗಡೆ ಆಟಾಡ್ತಾ ಇದ್ದಾಳೆ ಅಮ್ಮನೂ ಅಲ್ಲಿ. ಯಾವ ರೀತಿ ಹಿಂಸೆ ಕೊಡ್ತಾಳೆ ಅಂದರೆ, ಒಂದು ವೀಡಿಯೋಗೆ ವಾಯ್ಸ್ ಓವರ್ ಕೂಡ ಬಿಡೋದಿಲ್ಲ ನನಗೆ. ಏನಾದ್ರು ಮಾತಾಡ್ತಾ ಇದ್ದೆ ಅಂದರೆ ಡೈರೆಕ್ಟಾಗಿ ಅವಳೇ ಬಂದು ಮಾತಾಡ್ತಾ ಇರ್ತಾಳೆ, ಆ ರೀತಿ ಹಿಂಸೆ ಕೊಡ್ತಾಳೆ. ಮತ್ತು ಪಕ್ಕದ ಮನೇಲಿ ಅಕ್ಕ ಕೂಡ ಬಂದಿದ್ದರು. ಅವರಲ್ಲಿ ಕಂಬದ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ರು ಅಂತ ಹೇಳಿ ಇವಳು ನನಗೆ ಕರ್ಕೊ ಹೋಗ್ಬಿಡ್ತಾರೆ ಅಂತ ಹೇಳಿ ಅಮ್ಮ ಎತ್ಕೊ ಅಂತ ಹಠ ಮಾಡ್ಕೊಂಡು ಅಳ್ತಾ ಇದ್ದಾಳೆ ಅಲ್ಲೇ. ಅವ್ರ ಪಾಪ ಅಲ್ಲೇ ಕಾಂಪೌಂಡ್ ನಿಂತ್ಕೊಂಡು ಮಾತಾಡ್ತಾಯಿದ್ರು. ನೋಡಿ ಹೇಗೆ ಮಾಡ್ತಾಳೆ. ಕರ್ಕೊಳಕ್ಕೆ ಬಂದೆ ಅನ್ನೋ ಇದರಲ್ಲಿ ಹೆದರ್ಕೊಂಡು ನಿಮ್ಮ ಹತ್ರ ಬರ್ತಾ ಇದ್ದಾಳೆ ಅಂತ ಮಾತಾಡ್ತಾಯಿದ್ರು. ಅಮ್ಮನಿಗೆ ಯಾರ ಹತ್ರನೂ ಹೋಗಿ ಅಭ್ಯಾಸ ಇಲ್ಲ, ಯಾಕಂದರೆ ಒಳಗೆ ಇರೋದು ಜಾಸ್ತಿ ಅಲ್ವಾ, ಅದಕ್ಕೋಸ್ಕರ ಯಾರ ಹತ್ರನೂ ಹೋಗಿ ಅಭ್ಯಾಸ ಇಲ್ಲ. ಮುದ್ದು ಎಲ್ಲರ ಹತ್ರನೂ ಹೋಗ್ತಿದ್ದ, ಅವನಿಗೇನು ಅಭ್ಯಾಸ ಬೇಕಂತ ಇರಲಿಲ್ಲ, ಎಲ್ಲರ ಹತ್ರನೂ ಹೋಗಿ ಆಟಾಡ್ತಿದ್ದ. ಬಟ್ ಇವಳು ತುಂಬ ಡಿಫ್ರೆಂಟು. ಹಾಗೆ ಅಲ್ಲಿ ಹೊರಗಡೆ ಕೂಡ ಮಾತಾಡಿಕೊಂಡು ಇವಳು ಸ್ನಾನ ಕೂಡ ರೆಡಿ ಮಾಡಿಸಿ ಮುದ್ದುಗೆ ಆವಾಗಲೇ ಮುಖ ಎಲ್ಲ ತೊಳೆಸಿ ರೆಡಿ ಮಾಡಿದ್ದೆ. ಅವನಲ್ಲಿ ಆಟಾಡ್ತಾ ಇದ್ದಾನೆ. ಇವಳಿಗೂ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ.
ಇವ್ರ ಪಾಡಿಗೆ ಇವಳು ಆಟ ಆಡ್ತಾ ಇರ್ತಾಳೆ. ಹಾಗೆ ಅಲ್ಲಿ ಸ್ವಿಚ್ ಇದೆ ಅಲ್ಲ, ಅದನ್ನ ಆಫ್ ಆನ್ ಮಾಡೋದು ಮಾಡ್ತಾ ಇರ್ತಾಳೆ. ಆ ಕಡೆ ಪ್ಲಗ್ ಇದೆ, ಬಟ್ ಅದು ಗಮ್ ಟೈಪ್ ಸುತ್ತಿ ಇದು ಮಾಡಿಟ್ಟಿದೀವಿ. ಸೊ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ, ಅವಳದ್ದು ತೆಗಿಯೋದು ಕೈ ಹಾಕೋದೇನು ಮಾಡ್ತಾ ಇರಲ್ಲ. ಇಲ್ಲಿ ಒಂದು ಸ್ವಲ್ಪ ಸ್ವಿಚ್ ಹತ್ರ ಆಟ ಆಡ್ತಾ ಇರ್ತಾಳೆ. ಅದು ಕೆಲವೊಮ್ಮೆ ಹೆದರಿಕೆ ಆಗುತ್ತೆ, ಯಾಕಂದರೆ ಕರೆಂಟ್ ಹೇಗೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಹಾಗೆ ಅಂತ ಹೇಳಿ ಒಂದು 5 ನಿಮಿಷ ಅಲ್ವಾ, ಸಂಜೆ ಪೂಜೆ ಮಾಡೋದಷ್ಟೇ, ಏನು ಇದು ಮಾಡೋದಷ್ಟೇ ಏನಿಲ್ಲ ಅಂತ ಹೇಳಿ ಇವಳನ್ನ ಇಲ್ಲಿ ಆಟ ಆಡೋಕೆ ಬಿಟ್ಬಿಟ್ಟು ಬಂದಿದ್ದೀವಿ. ಈ ಕಡೆ ನಾನು ನನ್ನ ಮಗ ದೇವರ ಪೂಜೆ ಮಾಡ್ತಾ ಇದ್ದೀವಿ. ದುಗೆ ಇವಾಗ್ಲಿಂದನೇ ಎಲ್ಲದೂ ಅಭ್ಯಾಸ ಮಾಡ್ತಿದೀವಿ, ಅಂದ್ರೆ ಅವ್ನಿಗೆ ಏನು ಕೆಲಸ ಅದು ಮಾಡ್ಕೋಬೇಕು ಅಂತ. ಇವತ್ತಿನ ವಿಡಿಯೋ ಇಷ್ಟಿತ್ತು. ಲೈಕ್ ಮಾಡಿ, ಶೇರ್